ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ನಲ್ಲಿ ಹಬ್ಬದ ಮುಂದಿನ ದಿನ ನಾವು ಹೇಗೆ ಡೆಕೋರೇಷನ್ ಎಲ್ಲ ಮಾಡ್ಕೊಂಡ್ವಿ, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆ ಎದ್ದು ಏನೆಲ್ಲ ಮಾಡಿದ್ವಿ, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಅಡುಗೆ ಏನು ಮಾಡಿದ್ವಿ, ಮನೆಗೆ ಯಾರ್ಯಾರು ಬಂದಿದ್ರು ಅಂತ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಹಬ್ಬದ ಮುಂದಿನ ದಿನವೇ ರಂಗೋಲಿ ಎಲ್ಲ ಹಾಕಿ ಮಾವಿನ ತೋರಣ ಎಲ್ಲ ಕಟ್ಟಿ ಫುಲ್ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ಕೆಲಸ ಆಗಿದ್ದರಿಂದ ಅವತ್ತೇನು ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆನೇ ಎದ್ದು ನಾನು ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ನೀವೆಲ್ಲ ನನ್ನ ವ್ಲಾಗ್ನ ಮೊದಲಿಂದ ನೋಡ್ಕೊಂಡು ಬಂದಿರೋರಾಗಿದ್ದರೆ ನಿಮಗೆಲ್ಲ ಗೊತ್ತಿರುತ್ತೆ ನನಗೆ ಅಷ್ಟೊಂದು ನೀಟಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ ಅಂತ. ಪೌಡರಲ್ಲಿ ಮತ್ತು ನಾನು ಶುದ್ಧ ಮಣ್ಣು ಅಂತ ಬರುತ್ತಲ್ಲ ಲಿಕ್ವಿಡಲ್ಲೂ, ಅದರಲ್ಲೂ ಟ್ರೈ ಮಾಡಿದೆ. ಬಟ್ ಯಾಕೆ ಈ ಸಲ ಈ ಥರ ಸ್ಟೆನ್ಸಿಲ್ಸಲ್ಲಿ ಟ್ರೈ ಮಾಡಬಾರ್ದು ಅಂತ ಅನಿಸ್ತು. ಬಟ್ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಲೈಕ್ ಇದರಲ್ಲಿ ಟ್ರೈ ಮಾಡೋಣ ಅಂತ. ಈ ಸಲ ತಗೊಂಡೇ ಬಂದು ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ಸ್ಟ್ರೀಟ್ ಸೈಡಲ್ಲಿ ಈ ಥರ ಎಲ್ಲ ಹಾಕಿ ತೋರಿಸ್ತಾರಲ್ಲ ಅವ್ರಿಗೆ ಮಾತ್ರ ಚೆನ್ನಾಗಿ ಬರುತ್ತೆ, ನಮಗೆ ಬರಲ್ಲ ಅಂತ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು. ಇನ್ ಕೇಸ್ ನೀವು ಏನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಡೌಟಲ್ಲಿದ್ದರೆ ಅದನ್ನೊಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ಸಕ್ಕತ್ತಾಗಿರುತ್ತೆ. ನಾನು ರಂಗೋಲಿ ಎಲ್ಲ ಹಾಕಿ ಬರೋಷ್ಟರಲ್ಲಿ ವಿಜಯ್ ಬೆಳಗ್ಗೆನೇ ಹೋಗಿ ಮಾವಿನ ಸೊಪ್ಪು ಮತ್ತು ಬಾಳೆಕಂಬ ಎಲ್ಲನೂ ತೊಗೊಂಡು ಬಂದಿದ್ರು. ಪ್ರೀವಿಯಸ್ ಡೇ ತಂದರೆ ಸ್ವಲ್ಪ ಫ್ರೆಶ್ನೆಸ್ ಹೋಗುತ್ತೆ ಅಂತ ಬೆಳಗ್ಗೆನೇ ಹೋಗಿ ತೊಗೊಂಡು ಬಂದು ಈ ಥರ ಕಟ್ಟಿ ಕೊಟ್ಟಿದ್ದಾರೆ. ನನ್ನ ಹತ್ರ ಒಂದು ಪೆನ್ ಇದೆ, ಲೈಕ್ ಮಾರ್ಕರ್ ಪೆನ್ನು. ಅದನ್ನೇ ಯಾವಾಗಲೂ ಯೂಸ್ ಮಾಡಿಕೊಂಡು ನಾನು ರಂಗೋಲಿ ಮೇಲೆ ಈ ಥರ ಡಿಸೈನ್ ಎಲ್ಲ ಹಾಕ್ಬಿಟ್ಟು ಕಟ್ತೀನಿ. ಇದೊಂಥರ ವಿಂಟೇಜ್ ಟ್ರೆಡಿಷ್ನಲ್ ವೈಬ್ಸ್ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ಈ ಪೆನ್ದು ಲಿಂಕ್ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಸ್ಟ್ ಇದು 95 ರುಪೀಸ್ಗೆ 2 ಪೆನ್ ಏನೋ ಬರುತ್ತೆ. ನಿಮಗೇನಾದರೂ ಬೇಕಾಗಿದ್ದರೆ ಲಿಂಕ್ನ ಒಂದ್ಸಲ ಚೆಕ್ ಮಾಡಿ ತೊಗೋಬೋದು. ಮತ್ತು ಇದನ್ನು ಬೇರೆ ಹಬ್ಬಗಳಲ್ಲಿ ಮನೇಲಿ ಪೂಜೆ ಮಾಡಿದಾಗ ಪ್ರತಿಯೊಂದು ಸಲ ನಾವು ಮಾವಿನ ತೋರಣ ಕಟ್ಟಿದಾಗಲೂ ಹಾಕ್ಬೋದು. ಲುಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ತೋರಣ ಕಟ್ಟೋದು ಈ ಥರ ಹೈಟಲ್ಲಿರೋ ಕೆಲಸಗಳೆಲ್ಲ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ತುಂಬ ಶಾರ್ಟ್ ಇರೋದ್ರಿಂದ. ಸೊ ವಿಜಯಲ್ಲಿ ಮನೆಗೆ ತೋರಣ ಎಲ್ಲನೂ ಕಟ್ಟಿ ಹೂವು ಎಲ್ಲನೂ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿದೆ ಇರುತ್ತೆ ಸೈಡಿಗೆ ಚೆನ್ನಾಗಿರುತ್ತೆ ಎಲ್ಲ. ಯೂಶ್ವಲಿ ಈ ಥರ ಹಬ್ಬ ಏನಾದರೂ ಪೂಜೆ ಮಾಡಬೇಕಂದ್ರೆ ಬ್ಯಾಕ್ಗ್ರೌಂಡಲ್ಲಿ ಯಾವುದಾದ್ರೂ ದೇವರ ಸಾಂಗ್ಗಳನ್ನ ಹಾಕ್ತಾ ಇರ್ತೀವಿ. ಸೊ ನಮಗೆ ಕೆಲಸ ಮಾಡೋದು ಗೊತ್ತಾಗಲ್ಲ, ಕೇಳೋದಕ್ಕೂ ಅಷ್ಟೇ ಒಂಥರ ಹಿತವಾಗಿ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಎಲ್ಲ ಮಲ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಬೆಳಗ್ಗೆ ಏಳೋದು ಲೇಟ್ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ವಿಜಯ್ ಹೋಗಿ ಇದನ್ನೆಲ್ಲ ತೊಗೊಂಡು ಬಂದರು. ಆಮೇಲೆ ಕಂಪ್ಲೀಟಾಗಿ ಅಲಂಕಾರನೂ ಮಾಡಿ ಮುಗಿಸಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಕಂಪ್ಲೀಟಾಗಿ ಅಲಂಕಾರ ಆಗಿದೆ. ಹೇಗೆ ಕಾಣಿಸ್ತಾ ಇದೆ ಲಕ್ಷ್ಮಿ? ನನಗಂತೂ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಸಲನೂ ಅಷ್ಟೇ, ನನಗೆ ಹೋದ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಅಂತೂ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತಲೂ ಅನಿಸುತ್ತೆ. ಫೈನಲಿ ನನ್ನದೇ ದೃಷ್ಟಿ ಕೂಡ ಆಗಿಬಿಡುತ್ತೆ ದೇವರಿಗೆ. ಫುಲ್ಲು ರೆಡಿಯೆಲ್ಲ ಆದಮೇಲೆ ನಾನು ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಬೆಳಗ್ಗೆನೇ ಸೀರೆ ಉಟ್ಕೊಂಡ್ರೆ ನನಗೆ ಕಷ್ಟ ಆಗುತ್ತೆ ಅಡುಗೆ ಮಾಡೋದಕ್ಕೆಲ್ಲ ಅಂತ ಅವತ್ತು ಡ್ರೆಸ್ ಹಾಕ್ಕೊಂಡು ಫಸ್ಟು ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಬ್ಬಟ್ಟಿಗೆ ಇಲ್ಲಿ ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೀನಿ. ಚಿಕ್ಕವರಿದ್ದಾಗಿಂದಲೂ ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ನಮ್ಮ ಮನೆಯಲ್ಲಿ ಪ್ರಸಾದದ ಮೆನು ಫಿಕ್ಸ್ ಆಗಿರುತ್ತೆ. ಒಬ್ಬಟ್ಟಿನ ಸಾರು, ಚಿತ್ರಾನ್ನ, ಹೆಸರುಬೇಳೆ, ಬೀನ್ಸ್ ಪಲ್ಯ ಮತ್ತು ಕಡಲೆಬೇಳೆ ವಡೆ, ಅನ್ನ, ಸಾರು, ಹಪ್ಪಳ, ಇಷ್ಟಂತೂ ಯಾವಾಗಲೂ ಫಿಕ್ಸು. ನಾನು ಕೂಡ ಅದನ್ನೇ ರೂಢಿ ಮಾಡಿಕೊಂಡು ಸೇಮ್ ಮೆನುನೇ ಮಾಡ್ಕೊತಾ ಬಂದಿದ್ದೀನಿ. ಅದಾದಮೇಲೆ ನೆಕ್ಸ್ಟು ತಟ್ಟೆ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ 9 ತಟ್ಟೆನ ಜೋಡಿಸ್ಕೊಳ್ತೀನಿ. ತಟ್ಟೆಯಲ್ಲಿ ಜೋಡಿಸೋದಕ್ಕಿಂತ ಮುಂಚೆ ಎಲ್ಲ ಹಣ್ಣುಗಳನ್ನೂ ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊತೀನಿ. ಕೆಲವೊಂದು ಹಣ್ಣುಗಳನ್ನಷ್ಟೇ ವಾಶ್ ಮಾಡ್ತೀನಿ, ಬಿಕಾಸ್ ಕೆಲವೊಂದನ್ನೆಲ್ಲ ಕಂಪ್ಲೀಟಾಗಿ ವಾಶ್ ಮಾಡಿದ್ರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಅಂತ ಅರಿಶಿಣದ ನೀರಲ್ಲಿ ಸುಮ್ಮನೆ ಚುಮುಕ್ಸ್ಬಿಟ್ಟು ಜೋಡಿಸ್ಕೊಳ್ತೀನಿ. ಇಲ್ಲಿ ನಾನು 9 ತಟ್ಟೆ ಜೋಡಿಸಿದ್ದೀನಿ. ಪ್ರೀವಿಯಸ್ ಡೇ ಮಾಡಿರೋಂತಹ ತಿಂಡಿಗಳು ಮತ್ತು ಅರಿಶಿಣ, ಕುಂಕುಮ, ದೇವರಿಗೆ ಒಂದು ಸೀರೆ, ಬಾಗಿನ ಮತ್ತು ಗಾಜಿನ ಬೆಳೆ, ಎಲೆ, ಅಡಿಕೆ, ಹೂವು ಎಲ್ಲದನ್ನೂ ಸೇರಿಸಿ ಕೆಲವೊಬ್ಬರು 5 ಇಡ್ತಾರೆ, 9 ಇಡ್ತಾರೆ. ಅವ್ರವ್ರಿಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟು ಇಡ್ತಾರೆ. ನಾನು ಪ್ರತಿ ವರ್ಷವೂ ಅಷ್ಟೇ 9 ತಟ್ಟೆನ ಜೋಡಿಸ್ತೀನಿ. ಸ್ವಲ್ಪ ಈ ಕಡೆ
ಕೆಲವರು ಈ ವರಮಹಾಲಕ್ಷ್ಮಿ ಹಬ್ಬನ ಜಸ್ಟ್ ಪೂಜೆ ಥರ ಮಾಡ್ತಾರೆ, ಇನ್ನು ಕೆಲವೊಬ್ಬರು ವ್ರತ ಥರ ಆಚರಣೆ ಮಾಡ್ತಾರೆ. ಪೂಜೆ ಥರ ಅಂತಂದರೆ ಎಲ್ಲದನ್ನು ಜೋಡಿಸಿ ಪೂಜೆ ಮಾಡಿ ಲೈಕ್ ಅರ್ಚನೆ ಆ ಥರ ಮಾಡಿ ಮಂಗಳಾರತಿ ಮಾಡಿ ಪ್ರಸಾದ ಮಾಡಿ ನೈವೇದ್ಯ ಮಾಡ್ತಾರೆ. ವ್ರತ ಅಂತಂದರೆ ಸಂಕಲ್ಪ ಮಾಡಿಕೊಂಡು 5 ಥರ ಹೂನ ಇಟ್ಟು ಮತ್ತು ಕೈಗೆ ದಾರನೆಲ್ಲ ಕತ್ಕೊಂಡು ಮತ್ತು ವ್ರತ ಕತೆ ಬರುತ್ತೆ ಅದನ್ನೆಲ್ಲ ಓದಿ ಕೆಂಪು ನೀರು ಆರತಿ ಎಲ್ಲ ಮಾಡಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ವ್ರತ ಥರನೇ ಆಚರಣೆ ಮಾಡೋದು. ನಾನು ಕೂಡ ಅಷ್ಟೇ ಕತೆ ಎಲ್ಲನೂ ಓದ್ತೀನಿ. ಅದಕ್ಕೆ ಬೇಕಾಗಿರೋಂತಹ ಈ ದಾರ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಎಲ್ಲದೂ ಕೂಡ ರೆಡಿ ಮಾಡಿಕೊಂಡು ಆಮೇಲೆ ಒಂದೇ ಸಲ ಸ್ಟಾರ್ಟ್ ಮಾಡ್ಕೋತೀನಿ. ಇಲ್ಲಿ ಹೂವು ಅಷ್ಟೇ ನಾನು ಬಿಡಿ ಹೂವನ್ನೇ ಮೊದಲೇ ತೊಗೊಂಡು ಬಂದು ಪ್ರತಿ ಸಲವೂ ಅಷ್ಟೇ ಲೈಕ್ ಗಣೇಶ ಹಬ್ಬಕ್ಕಾಗಿರ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಬಿಡಿ ಹೂವು ತೊಗೊಂಡು ಬಂದು ನನ್ನ ಕೈಯಾರ ನಾನೇ ಹೊಲಿದು ಹಾಕಿದ್ರೇ ನನಗೊಂಥರ ತೃಪ್ತಿ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ವರಮಹಾಲಕ್ಷ್ಮಿ ವ್ರತ ಕತೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಗೊತ್ತಿದ್ದರೆ ತುಂಬ ಒಳ್ಳೆಯದು. ಇನ್ ಕೇಸ್ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನೀವೇನಾದರೂ ಮನೇಲಿ ಓದ್ತಿದ್ರೆ ಗೊತ್ತಿಲ್ಲದೆ ಇರೋರಿಗೆ ಚಿಕ್ಕದಾಗಿ ವ್ರತ ಕಥೆದು ಸಾರಾಂಶ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ. ವರಮಹಾಲಕ್ಷ್ಮಿ ವ್ರತ ಕಥೆನ ಯಾಕೆ ಮಾಡಬೇಕು, ಅದರ ಮಹಿಮೆ ಏನು ಅಂತ ಎಲ್ಲದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಹಿಂದೆ ಒಬ್ಬಳು ಬ್ರಾಹ್ಮಣ ಸ್ತ್ರೀ ಇದ್ಲಂತೆ. ಅವಳ ಹೆಸರು ಚಾರುಮತಿ ಅಂತ. ತುಂಬ ಒಳ್ಳೆಯವಳು, ತುಂಬ ಚೆನ್ನಾಗಿ ಅತ್ತೆ ಮಾವ ಗಂಡನ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಪೂಜೆ ಪುರಸ್ಕಾರಗಳು ಎಲ್ಲನೂ ಮಾಡ್ತಿರ್ಬೇಕಾದ್ರೆ ಅವಳ ಗಂಡನಿಗೆ ತುಂಬ ಆರೋಗ್ಯದಲ್ಲಿ ಏರುಪೇರಾಗಿ ತುಂಬ ಹುಷಾರಿಲ್ಲದೆ ಇರ್ತಾ ಇತ್ತಂತೆ. ಆವಾಗ ಒಂದಿನ ಮಹಾಲಕ್ಷ್ಮಿ ಚಾರುಮತಿ ಕನಸಲ್ಲಿ ಬಂದುಬಿಟ್ಟು, ನೀನು ಎಲ್ಲ ಪೂಜೆಗಳನ್ನ ತುಂಬ ಚೆನ್ನಾಗಿ ಮಾಡ್ತೀಯಾ, ಭಕ್ತಿಯಿಂದ ಮಾಡ್ತೀಯಾ, ಆದರೂ ನಿನ್ನ ಗಂಡನಿಗೆ ಹುಷಾರಿಲ್ಲ ಅಲ್ವಾ, ಸೊ ಅದಕ್ಕೆ ನೀನು ಈ ವರಮಹಾಲಕ್ಷ್ಮಿ ವ್ರತನ ಮಾಡು. ಈ ವ್ರತನ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಹತ್ತಿರ ಇರುವಂತಹ ಶುಕ್ರವಾರದೊತ್ತು ಮಾಡಬೇಕು ಅಂತ ಹೇಳಿದ್ರಂತೆ. ನಿಮಗೆಲ್ಲನೂ ಕನ್ಫ್ಯೂಸ್ ಆಗಿರುತ್ತೆ, ಈ ವರ್ಷ ಶ್ರಾವಣದಲ್ಲಿ 5 ಶುಕ್ರವಾರ ಬಂದಿದೆ, ಯಾವ ಥರ ಯಾವ ಶುಕ್ರವಾರದಲ್ಲಿ ಮಾಡೋದು ಅಂತ ಅಂದ್ಬಿಟ್ಟು ಕಥೆಯಲ್ಲೇ ಹೇಳ್ದಂಗೆ ಹುಣ್ಣಿಮೆಗೆ ಹತ್ತಿರವಾಗಿರುವಂತಹ ಶುಕ್ರವಾರದೊತ್ತು ನಾವು ಈ ವ್ರತನ ಮಾಡಬೇಕು. ಈ ಥರ ಚಾರುಮತಿಯ ಕನಸಲ್ಲಿ ತಾಯಿ ವರಮಹಾಲಕ್ಷ್ಮಿನೇ ಬಂದು ಈ ಥರ ಪೂಜೆಗಳನ್ನು ಮಾಡಿ ನಿನ್ನ ಸಕಲ ಐಶ್ವರ್ಯ ಎಲ್ಲನೂ ಪಡ್ಕೊ, ನಿನ್ನ ದಾರಿದ್ರ್ಯಗಳೆಲ್ಲನೂ ನೀಗಿಸ್ಕೊ. ಮತ್ತು ಈ ಪೂಜೆನ ಯಾರು ಬೇಕಾದ್ರೂ ಮಾಡ್ಬೋದು, ಹೆಂಗಸರು ಮಾಡ್ಬೋದು, ಮಕ್ಕಳು ಮಾಡ್ಬೋದು, ಮದುವೆ ಆಗಿಲ್ಲದೆ ಇರೋರು ಕೂಡ ಈ ವ್ರತನ ಮಾಡ್ಬೋದು. ಇಷ್ಟೆಲ್ಲ ಹೇಳಿದ್ದಾದಮೇಲೆ ಕನಸಿಂದ ಚಾರುಮತಿ ಕನಸಿಂದ ಮಹಾಲಕ್ಷ್ಮಿ ಮರೆಯಾಗಿ ಹೋಗ್ತಾಳೆ. ಇದಾದಮೇಲೆ ಚಾರುಮತಿಗೆ ಎಚ್ಚರ ಆಗುತ್ತೆ, ತುಂಬ ಖುಷಿಯಾಗುತ್ತೆ. ಎದ್ದು ಅವಳ ಗಂಡನಿಗೆ ಅತ್ತೆ ಮಾವನಿಗೆ ಕನಸಲ್ಲಿ ಬಂದು ಮಹಾಲಕ್ಷ್ಮಿ ಈ ಥರ ಹೇಳಿದ್ದನ್ನೆಲ್ಲ ಹೇಳ್ತಾಳೆ. ಅವ್ರಿಗೂ ತುಂಬಾ ಖುಷಿಯಾಗುತ್ತೆ. ಅವರು ಅಷ್ಟೇ ಶ್ರಾವಣ ಮಾಸ ಬರೋದನ್ನೇ ಕಾಯ್ತಾ ಇರ್ತಾರೆ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಹತ್ತಿರವಾಗಿರುವಂತಹ ಶುಕ್ರವಾರದಲ್ಲಿ ಮನೆಯವರೆಲ್ಲ ಸೇರಿಕೊಂಡು ವರಮಹಾಲಕ್ಷ್ಮಿ ಪೂಜೆನ ಮಾಡ್ತಾರೆ. ಈ ಪೂಜೆ ಮಾಡಬೇಕಂದ್ರೆ ಅವರು ತುಂಬ ಬಡತನದಲ್ಲಿರ್ತಾರೆ. ಅವ್ರ ಹತ್ರ ಎಷ್ಟಿರುತ್ತೋ ಅದನ್ನೆಲ್ಲ ಸೇರಿಕೊಂಡು ಅವ್ರ ಕೈಯಲ್ಲಿ ಶಕ್ತಿಗೆ ಅನುಸಾರವಾಗಿ ಅವರು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ. ಮಾಡಿದಾದಮೇಲೆ ಅವ್ರಿಗೆ ತುಂಬ ಐಶ್ವರ್ಯ ಎಲ್ಲನೂ ಒಲಿದು ಅವಳ ಗಂಡನ ಆರೋಗ್ಯ ಕೂಡ ಸರಿ ಹೋಗುತ್ತೆ. ಇದೇ ಥರ ಚಾರುಮತಿ ಮತ್ತು ಅವರ ಕುಟುಂಬದವರೆಲ್ಲರೂ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊತಾ ಬರ್ತಾರೆ. 3 ವರ್ಷ ವ್ರತ ಮುಗಿಯೋಷ್ಟರಲ್ಲಿ ಅವ್ರ ಹತ್ರ ಇದ್ದ ದಾರಿದ್ರ್ಯ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಐಶ್ವರ್ಯವಂತರಾಗ್ತಾರೆ. ಚಾರುಮತಿಗೆ ಮಕ್ಕಳು ಆಗಿ ತುಂಬ ಸುಖವಾಗಿ ಇರ್ತಾರೆ. ಇದು ಈ ವ್ರತ ಕಥೆಯ ಸಿಂಪಲ್ಲಾಗಿ ಹೇಳೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅವತ್ತಿನ ದಿನ ನಾನು 3 ಪೂಜೆನ ಮಾಡ್ತೀನಿ. ಬೆಳಗ್ಗೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಾದಮೇಲೆ ಮನೆಯಲ್ಲಿ ಮಾಡಿದ್ದ ತಿಂಡಿಗಳು ಮತ್ತು ರವೆ ಉಂಡೆ ಎಲ್ಲ ಇತ್ತಲ್ವ ಅದನ್ನು ಸೇರಿಸಿ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ವ್ರತ ಕಥೆಯೆಲ್ಲ ಓದಿ ಈ ಥರ ಕಂಕಣ ಥರ ಇರುತ್ತಲ್ವ ಅದನ್ನು ವಿಜಯಕ್ಕೆ ಹತ್ರ ಕಟ್ಟಿಸ್ಕೊಂಡು, ಇದು ಹೆಣ್ಮಕ್ಳು ಮಾತ್ರ ಕಟ್ಕೊಳ್ಳೋದು ಈ ಹಬ್ಬದಲ್ಲಿ ಮಾತ್ರ, ಗಂಡು ಮಕ್ಕಳು ಕಟ್ಕೊಳ್ಳಲ್ಲ. ನಾನು ಲಕ್ಷ್ಮಿಗೊಂದು ಮತ್ತು ನನಗಂತ ಒಂದು ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಅವರು ಕೂಡ ನೀವು ಕಟ್ಕೋಬೋದು. ನಮ್ಮ ಮನೆಯಲ್ಲಿ ನಾವಿಬ್ಬರೇ ಇರೋದ್ರಿಂದ ದೇವರಿಗೊಂದು ನನಗೊಂದು ಅಂತ ಕಟ್ಕೊಂಡು ವಿಜಯ ಹತ್ರ ನಾನು ಕೂಡ ಕಟ್ಟಿಸ್ಕೊಂಡೆ. ಅದಾದಮೇಲೆ 2ನೇ ಪೂಜೆಗೆ ಅಂತ ನಾನು ಮನೆಯಲ್ಲೇ ಮಾಡಿದ್ನಲ್ಲ ಪ್ರಸಾದ, ಒಬ್ಬಟ್ಟು ಮತ್ತು ಹೆಸರು ಬೇಳೆ. ಈ ಸಲ ಚಿತ್ರಾನ್ನ ಮಾಡಿರಲಿಲ್ಲ, ಪುಳಿಯೋಗರೆ ಮಾಡಿದ್ದೆ. ಯಾವಾಗಲೂ ರೊಟೀನಾಗಿ ಏನು ಮಾಡೋದು ಅಂತ ಅಂದ್ಬಿಟ್ಟು ದೇವಿಗೆ ಹುಳಿ ಇರುವಂತಹ ಯಾವುದೇ ಅನ್ನದ ಐಟಮ್ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಚಿತ್ರಾನ್ನ ಪುಳಿಯೋಗರೆ ಈ ಥರ ಯಾವ್ದು ಬೇಕಾದರೂ ಕೂಡ ಮಾಡ್ಬೋದು. ಪೂಜೆ ಎಲ್ಲ ಮಾಡಿ ನಾವು ಎಲ್ಲ ಊಟ ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು. ಮತ್ತು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಟ್ಲೀಸ್ಟ್ ಸಂಜೆನಾದರೂ ಎಲ್ಲರೂ ಕುಂಕುಮಕ್ಕೆ ಬರೋ ಟೈಮಲ್ಲಿ ಸೀರೆ ಉಟ್ಕೊಂಡು ರೆಡಿ ಆಗೋಣ ಅಂತ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ನಾನು ಬೇರೆ ಸೀರೆನೇ ಉಟ್ಕೋಬೇಕಂತ ಇದ್ದೆ. ನನಗೆ ಅಷ್ಟೊಂದು ನೀಟಾಗಿ ಬರದೇ ಇರೋದ್ರಿಂದ ನಾರ್ಮಲ್ ಈಸಿ ಫ್ಲೋಯಿಂಗ್ದು ಒಂದು ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಅಷ್ಟರಲ್ಲಿ ವಿಜಯ್ ರಿಟರ್ನ್ ಗಿಫ್ಟ್ಸ್ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದಾರೆ. ನಾನು ಪ್ರತಿ ವರ್ಷವೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಮುಖವಾಡನೇ ಇಡೋದು. ಇದನ್ನು ನಮ್ಮ ಅತ್ತೆ ಕೊಟ್ಟಿದ್ದು.
ಒಂದು ಸಲ ಯಾವುದಿರ್ತೀವೋ ಅದನ್ನು ಕಂಟಿನ್ಯೂ ಮಾಡಬೇಕಾ ಇಲ್ಲ ಅಂತಂದರೆ ಬೇರೆ ಚೇಂಜ್ ಮಾಡ್ಬೋದಾ ಗೊತ್ತಿಲ್ಲ ನನಗೆ. ಆಮೇಲೆ ಅನ್ನಿಸ್ತು ಬೆಳ್ಳಿದು ಮುಖವಾಡ ತೊಗೊಳ್ಳೋಣ ಅಂತಂದ್ಬಿಟ್ಟು ಆಮೇಲೆ ಥಿಂಕ್ ಮಾಡಿದೆ, ಇದನ್ನ ಮತ್ತೆ ಕೊಟ್ಟಿರೋದಲ್ವ, ಯಾಕೋ ನನಗೆ ಚೇಂಜ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಇನ್ ಕೇಸ್ ಬೆಳ್ಳಿದೇನಾದರೂ ತೊಗೋಬೇಕಂದ್ರೂ ಬೇರೆ ಐಟಮ್ ತೊಗೊಳ್ಳೋಣ, ಮುಖವಾಡ ಮಾತ್ರ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸಲ ಪೂಜೆಗೆ ಇಟ್ಟಿದ್ದ ಮುಖವಾಡನ ಮತ್ತೆ ಚೇಂಜ್ ಮಾಡ್ಬೋದಾ ಮಾಡಬಾರ್ದಾ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟ್ಸಲ್ಲಿ ಬರೋದು ತಿಳಿಸಿ. ಚೇಂಜ್ ಮಾಡ್ಬೋದು ಅಂತಂದರೆ ಥಿಂಕ್ ಮಾಡ್ತೀನಿ. ಮತ್ತು ನಿಮ್ಮ ಮನೇಲೆಲ್ಲ ಪ್ರತಿ ವರ್ಷವೂ ಒಂದೇ ಮುಖವಾಡ ಇಡ್ತೀರಾ, ಇಲ್ಲಾಂತಂದರೆ ಅಕಸ್ಮಾತ್ ಮುಂಚೆ ಏನಾದರೂ ಈ ಥರದ್ದಿದ್ದರೆ ಬೆಳ್ಳಿಗೆ ಶಿಫ್ಟ್ ಆಗಿದ್ದೀರಾ ಅಂತಲೂ ತಿಳಿಸಿ ನನಗೆ. ಸೊ ವಿಜಯ್ ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಏನೇನು ಹಾಕಿದೆ ವಿಜಯ್ ಇದರಲ್ಲಿ? ಎಲೆ ಅಡಿಕೆ, ಫ್ರೂಟ್ ಒಂದು ಹಾಕಬೇಕಿತ್ತು. ಬಾಳೆಹಣ್ಣು ಕೊಡ್ಬೇಕು. ಜೋರಾಗಿ ಮಳೆ ಬರ್ತಿದೆ, ಯಾರು ಬರ್ತಾರೋ ಯಾರು ಬರಲ್ವೋ ಗೊತ್ತಿಲ್ಲ. ನಾವಂತೂ ಫುಲ್ಲು ರೆಡಿಯಾಗಿ ಬರೋದನ್ನೇ ಕಾಯ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ಜಾಸ್ತಿ ನಾರ್ತ್ ಈಸ್ಟ್ ಅವರೇ ಇರೋದ್ರಿಂದ ಯಾರೂ ಕೂರ್ಸಲ್ಲ. ಇರೋದೇ ಒಬ್ಬರೋ ಇಬ್ಬರೋ ಸೌತ್ ಇಂಡಿಯನ್ಸು. ಅದ್ರಲ್ಲಿ ಕೂಡ ಅವರು ಹಬ್ಬ ಮಾಡ್ತಾರೆ, ಬಟ್ ವರಮಹಾಲಕ್ಷ್ಮಿ ಮನೇಲಿ ಕೂರ್ಸಲ್ಲ. ಹೊರಗಡೆ ಹೋಗೋದಕ್ಕೆ ಫುಲ್ಲು ಜೋರಾಗಿ ಮಳೆ ಬರ್ತಿದೆ. ನಾವೇನೋ ಫುಲ್ಲು ರೆಡಿ ಮಾಡಿ ಇಟ್ಟಿದ್ದೀವಿ. ಬರ್ತಾರೋ ಇಲ್ವೋ ಕಾದು ನೋಡಬೇಕು. ಬೇಜಾರಾಗತ್ತೆ ಬಂದಿಲ್ಲ ಅಂದರೆ. ಏನು ಮಾಡೋದು? ವಿಜಯ್ ಗಿವ್ ಅವೇನಾ? ಅದೆಲ್ಲ ಜಾಸ್ತಿ ಸಬ್ಸ್ಕ್ರೈಬರ್ಸು ಹಂಗೆ ಹಿಂಗೆ ಬಂದಾಗ ಗಿವ್ ಅವೇ ಮಾಡೋದು. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಚೆನ್ನಾಗಿ ಆಚರಣೆ ಮಾಡ್ತಿದ್ದೀರಾ? ಆಬ್ವಿಯಸ್ಲಿ ನಾವು ವಿಡಿಯೋ ಹಾಕೋಷ್ಟರಲ್ಲಿ ಹಬ್ಬ ಮುಗ್ದೋಗಿರುತ್ತೆ. ಬಟ್ ಸ್ಟಿಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ. ಆಲ್ಮೋಸ್ಟ್ ಕಡ್ದವ್ರೆಲ್ಲನೂ ಅರ್ಶಿನ ಕುಂಕುಮ ತಗೊಳಕ್ಕೆ ಬಂದಿದ್ರು. ನಾನು ತುಂಬ ಟೆನ್ಷನ್ ಆಗಿದೆ, ಮಳೆ ಬರ್ತಾರೋ ಇಲ್ವೋ ಅಂತ. ಹೆಂಗೋ ಮಳೆನೂ ನಿಲ್ತು. ಎಲ್ಲರೂ ಬಂದು ಅರ್ಶಿನ ಕುಂಕುಮ ತಗೊಂಡು ಹೋದರು. ಎಲ್ಲರೂ ತುಂಬ ಚೆನ್ನಾಗಿದೆ ದೇವಿ ಅಲಂಕಾರ ಅಂತಲೂ ಹೇಳಿದ್ರು. ಫುಲ್ ಖುಷಿ ಆಯಿತು. ಇನ್ನೇನು ಆಲ್ಮೋಸ್ಟ್ 9 ಗಂಟೆ ಆಗ್ತಾಯಿದೆ ಟೈಮು. ಊಟ ಮಾಡಬೇಕು. ಊಟ ಮಾಡಿ ಆ್ಯಕ್ಚುಲಿ ನಾನು ಇವತ್ತೇ ಕದಲಿಸ್ಬಿಡ್ತೀನಿ. ಅಂದರೆ ದೇವ್ರದ್ದು ಅಲಂಕಾರ ಎಲ್ಲ ತೆಗಿಯೋದು ನಾಳೆ ಆದ್ರೂ. ಮತ್ತು ನಾಳೆ ಎಲ್ಲ ಪೂಜೆ ಎಲ್ಲ ಏನು ಮಾಡಲ್ಲ. 3ನೇ ಪೂಜೆ ಮಾಡಿಬಿಟ್ಟು ರಾತ್ರಿ 12 ಗಂಟೆ ಒಳಗಡೆ ಅಷ್ಟರಲ್ಲಿ ಕದಲಿಸ್ಬಿಡ್ತೀನಿ. ಬೆಳಗ್ಗೆ ಮಾಡಿದಾಗ ಒಂದು ಪೂಜೆ ಆಗಿತ್ತು, ಸಂಜೆ ಒಂದು 2ನೇ ಪೂಜೆ ಆಯಿತು. ಇವಾಗ ಲಾಸ್ಟ್ ಪೂಜೆ ಮಾಡಿಬಿಟ್ಟು ಕೆಂಪು ನೀರು ಹಾರತಿ ತೆಗೆದು ದೇವ್ರನ್ನ ಕದಲಿಸಿದ್ರೆ ಅಲ್ಲಿಗೆ ಹಬ್ಬ. ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿತ್ತಲ್ಲ, ಸೊ ಅದನ್ನು ನಾನು ತಿಂತಿದ್ದೀನಿ ಈಗ. ಆ್ಯಕ್ಚುಲಿ ಮಧ್ಯಾಹ್ನನೇ ತಿನ್ನಬೇಕಿತ್ತು, ಬಟ್ ನಾವು ಪೂಜೆ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಇವಾಗ ತಿಂತಿದ್ದೀನಿ. ಆಲ್ಮೋಸ್ಟ್ ಹಬ್ಬ ಎಲ್ಲ ಮುಗೀತು. ಕೊನೆಗೆ 3ನೇ ಪೂಜೆ ಮಾಡಿಬಿಟ್ಟು ಇವಾಗ ಕೆಂಪು ನೀರು ಹಾರತಿ ತೆಗೆದಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ನಾನು ಸುಣ್ಣ ಹಾಕಬೇಕು, ಸುಣ್ಣ ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದು ಮನುಷ್ಯರಿಗೆ ಮಾತ್ರನೇ ಥರ ಸುಣ್ಣ ಹಾಕೋದಂತೆ. ದೇವರಿಗೆ ಬರೀ ಕುಂಕುಮದಲ್ಲೇ ಮಾಡೋದು. ಯಾರು ವಿಜಯ್? ಇನ್ನೇನು ಕೆಂಪು ನೀರು ಹಾರತಿ ತೆಗೆಯೋಣ ಅನ್ನೋಷ್ಟರಲ್ಲಿ ಇನ್ನೊಬ್ರು ಮಿಸ್ ಆಗಿದ್ರು, ಅವರು ಬಂದರು. ಸೊ ಅವರಿಗೆ ಮತ್ತೆ ತಾಂಬೂಲ ಎಲ್ಲ ಕೊಟ್ಟು ಇವಾಗ ಕೆಂಪು ನೀರು ಹಾರತಿ ತೆಗಿತಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಈ ಆರತಿ ಮಾಡಬೇಕಂದ್ರೆ ಅರಿಶಿನ ಮತ್ತು ಸುಣ್ಣ ಹಾಕಬೇಕು ಅಂತ ಹೇಳ್ಬಿಟ್ಟಿದ್ದೆ. ಸುಣ್ಣ ಇಲ್ಲ ಅಂತ ಅಂದ್ಬಿಟ್ಟು ನಾನು ಬರೀ ಕುಂಕುಮದಲ್ಲೇ ಮಾಡಿದ್ದೆ. ಆ್ಯಕ್ಚುಲಿ ದೇವರಿಗೆ ಸುಣ್ಣ ಹಾಕಬಾರ್ದಂತೆ. ಆ ವಿಡಿಯೋ ನೋಡಿಬಿಟ್ಟು ನಮ್ಮ ಅತ್ತೆ ಮತ್ತು ನಮ್ಮ ಆಂಟಿ ಎಲ್ಲ ಹೇಳಿದ್ರು. ಸೊ ಇಲ್ಲಿಲ್ಲ ಅಂತ ನಾನು ಹಾಕಲಿಲ್ಲ, ಇವತ್ತಿದೆ ಆದರೂ ಹಾಕಬಾರ್ದು ಅಂತ ಗೊತ್ತಾಯಿತು. ಸೊ ಬರೀ ಕುಂಕುಮ ಮಾತ್ರನೇ ಹಾಕ್ಬಿಟ್ಟು ವೀಳ್ಯದೆಲೆಯಲ್ಲಿ ಕರ್ಪೂರ ಹಚ್ಚಿ ದೃಷ್ಟಿ ತೆಗಿಯೋದು ಅಂತ. ಬಿಕಾಸ್ ಆಬ್ವಿಯಸ್ಲಿ ನಮ್ಮದೇ ದೃಷ್ಟಿ ಆಗಿರುತ್ತೆ, ಸ್ಪೆಷಲಿ ನಂದೇ ಆಗಿರುತ್ತೆ. ಬಿಕಾಸ್ ನಮ್ಮ ಲಕ್ಷ್ಮಿ ಅಷ್ಟು ಚೆನ್ನಾಗಿ ಕಾಣ್ತಿದೆ. ನಮ್ಮೂರಲ್ಲೆಲ್ಲ ಆಗಿದ್ರೆ ನಾವು ಬೇರೆಯವ್ರ ಮನೆಗೆ ಕರೆಯೋಕ್ಕೆ ಹೋಗಬೇಕಾದ್ರೆ ನಮಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆಮೇಲೆ ನಮ್ಮ ಮನೆಗೆ ಬಿಡ್ತಾಯಿದ್ರಿ. ಇಲ್ಲೊಂದು ಸ್ಯಾಡ್ ಫೀಲಿಂಗ್ ಏನು ಅಂತ ಅಂದರೆ ಇಲ್ಲಿ ಯಾರೂ ಅರ್ಶಿನ ಕುಂಕುಮ ಕರೆಯೋದೇ ಇಲ್ಲ. ಬಿಕಾಸ್ ಯಾರೂ ಸೆಲೆಬ್ರೇಟೇ ಮಾಡಲ್ಲ. ಯಾವುದೇ ಹಬ್ಬ ಆದ್ರೂ ಅಷ್ಟೇ, ಊರಲ್ಲಿ ಮಾಡೋದಕ್ಕೆ ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಎಲ್ಲರ ಮನೆಗೂ ಹೋಗೋದು, ನಮ್ಮ ಮನೆಗೆ ಎಲ್ಲರೂ ಬರೋದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಜನ ನಾರ್ತ್ ಈಸ್ಟೇ ಇರೋದ್ರಿಂದ ಯಾರೂ ಈ ಹಬ್ಬ ಮಾಡಲ್ಲ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಕೂಡ ಇದೆ, ಏನಂದರೆ ಅವ್ರು ಮಾಡುವಂಥ ಹಬ್ಬಗಳು, ಅವ್ರ ಸೆಲೆಬ್ರೇಷನ್ಸು, ಅದ್ರ ಪ್ರಾಮುಖ್ಯತೆ ಅದನ್ನೆಲ್ಲ ಕೂಡ ನಾವು ನೋಡ್ಬೋದು.
ಅವ್ರ ಕಲ್ಚರು ಮತ್ತು ಅವ್ರು ಮಾಡೋ ಊಟ ಅಡುಗೆ ತಿಂಡಿಗಳು ಅವ್ರ ಸೆಲೆಬ್ರೇಷನ್ಸು ಅದನ್ನು ಕೂಡ ತಿಳ್ಕೊಬೋದು. ಅದೊಂಥರ ಚೆನ್ನಾಗಿರುತ್ತೆ. ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಕೊನೆಗೆ ಎಲ್ಲದನ್ನು ಮಾಡಿ ಮುಗಿಸಿ ಕೆಂಪು ನೀರು ಆರತಿ ಕೂಡ ತೆಗೆದ್ವಿ. ತಾಂಬೂಲ ಪ್ರಸಾದ ಮನೆಗೆ ಕರೆದಿದ್ದು, ನಾನು ಮನೆಗೆ ಹೋಗಿದ್ದು ಎಲ್ಲನೂ ಆಯಿತು. ಊಟ ಕೂಡ ಮಾಡಿ ಆಯಿತು. ನೆಕ್ಸ್ಟ್ ಇವಾಗ ಎಳ್ನೀರು ಆರತಿನೂ ತೆಗೆದಿದ್ದಾಯಿತು. ನಾವು ದೇವ್ರನ್ನ ಕದಲಿಸ್ಬೇಕು 12 ಗಂಟೆ ಒಳಗಡೆ. ಅಷ್ಟಕ್ಕೆ ನಮ್ಮ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಸಕ್ಸಸ್ಫುಲ್ಲಾಗಿ ತುಂಬ ಖುಷಿಯಿಂದ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ವರ್ಷ ಹಬ್ಬ ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡೋದು. ಇದು ಒನ್ ಆಫ್ ಮೈ ಫೇವ್ರೆಟ್ ಹಬ್ಬ ಅಂತಲೇ ಹೇಳ್ಬೋದು. ವ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಗನ್ನಿಸ್ತು ನಮ್ಮ ಮನೆ ಸೆಲೆಬ್ರೇಷನ್ಸ್, ಮತ್ತು ನೀವೆಲ್ಲ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಹಬ್ಬ ಎಲ್ಲ ಮಾಡಾಯಿತು. ಇವತ್ತು ಶನಿವಾರ, ನಿನ್ನೆನೇ ಕದಲಿಸಿದ್ರು ನಾವು ಇದನ್ನು ಯಾವುದೂ ಬಿಚ್ಚಿರಲಿಲ್ಲ. ಸೊ ನಾನು ಫುಲ್ ರೆಸ್ಟ್ ಮೋಡಲ್ಲಿದ್ದೀನಿ. ವಿಜಯ್ ಆ್ಯಕ್ಚುಲಿ ಇದನ್ನೆಲ್ಲ ತೆಗೆದು ಇಡ್ತಾ ಇದ್ದಾರೆ. ನಾನು ಹೆಲ್ಪ್ ಮಾಡ್ತೀನಿ ಅಂದರೂ ಬೇಡ ಅಂತಾರೆ. ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದ್ರ? ಇವಾಗ ನೆಕ್ಸ್ಟು ಇದೆಲ್ಲ ತೆಗ್ಬಿಟ್ರೆ ಒಂದು ಕೆಲಸ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಹಬ್ಬ ಗಣೇಶ ಚತುರ್ಥಿ ಬರ್ತೈತೆ. ಸೊ ದಟ್ ಇವಾಗೆಲ್ಲ ಪ್ರಿಸರ್ವ್ ಮಾಡ್ಕೊಂಡ್ರೆ ನೀಟಾಗಿ ಮತ್ತೆ ಯೂಸ್ ಮಾಡ್ಕೋಬೋದು. ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ. ಇದನ್ನು ಅರೇಂಜ್ ಮಾಡೋದಕ್ಕೆ ಆಲ್ಮೋಸ್ಟ್ 2 hours ಮೇಲೆ ಆಯಿತು. ಬಿಕಾಸ್ ನಾವು ನೀಟಾಗಿ ನೀಡಲ್ಲಿ ತೊಗೊಂಡು ಹೊಲಿದ್ಬಿಟ್ಟಿದ್ದೀವಿ. ತೂಕಕ್ಕೆ ಬಿದ್ದೋಗೋದು, ಅಲ್ಲಾಡೋದು ಆ ಥರ ಎಲ್ಲ ಆಗಬಾರ್ದು ಅಂತ. ಸೊ ಬಿಚ್ಚೋದು ಫಿಕ್ಸ್ ಮಾಡೋದು ಒಂದು 2-3 hours ತಗೊಂತೀವಿ. ಬಿಚ್ಚಕ್ಕೆ ಮಾತ್ರ 10 ನಿಮಿಷ ತೆಗ್ಬಿಡ್ಬೋದು. ಟಕ ಟಕ ಅಂತ ಕಟ್ಟರ್ ತೊಗೊಂಡಿದ್ದಾರೆ. ನೀಟಾಗಿ ಕಟ್ ಮಾಡಿಕೊಂಡು ಹಾಗೆ ಪ್ಯಾಕ್ ಮಾಡಿ ಎತ್ತಿಟ್ಬಿಡೋದು. ಒಂದು 10 to 15 minutes ನೀಟಾಗಿ ಕ್ಲಿಯರಾಗಿ ಹೋಗ್ಬಿಡುತ್ತೆ ಎಲ್ಲ.